ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದ ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ರಾಶಿಯಾದ ಮೇಷರಾಶಿಯವರ ಸಂಪೂರ್ಣ ರಾಶಿ ಭವಿಷ್ಯವನ್ನು ನೋಡೋಣ. ಈ ರಾಶಿಯವರ ಮೂಲಭೂತ ಗುಣಲಕ್ಷಣಗಳು, ಅವರ ವ್ಯಕ್ತಿತ್ವ, ವೃತ್ತಿ ಮತ್ತು ಅವರ ಯಶಸ್ಸಿನ ಹಿಂದಿನ ರಹಸ್ಯಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ. ನಮಸ್ಕಾರ, ಇಶಾನ್ ಬಂಗಾರ ಸ್ಟೋರೀಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದ 12 ರಾಶಿಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಶಕ್ತಿಶಾಲಿ ರಾಶಿ ಎಂದರೆ ಅದು ಮೇಷರಾಶಿ. ಈ ರಾಶಿಯ ಅಧಿಪತಿ ಮಂಗಳ, ಮಾರ್ಸ್. ಇದು ಶಕ್ತಿ ಮತ್ತು ಧೈರ್ಯದ ಸಂಕೇತ. ನೀವೇನಾದರೂ ಮೇಷರಾಶಿಯಲ್ಲಿ ಹುಟ್ಟಿದ್ದರೆ ಅಥವಾ ನಿಮ್ಮ ಆತ್ಮೀಯರು ಈ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇದು ನಾವು ಮೇಷರಾಶಿಯವರ ಗುಣಗಳು, ಅವರ ಜೀವನದ ಏರಿಳಿತಗಳು, ವೃತ್ತಿ, ಪ್ರೇಮ ಮತ್ತು ಅವರ ಯಶಸ್ಸಿನ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯವರ ವ್ಯಕ್ತಿತ್ವ ಮತ್ತು ಸ್ವಭಾವ, ಪರ್ಸನಾಲಿಟಿ ಆ್ಯಂಡ್ ನೇಚರ್. ಮೇಷರಾಶಿಯವರು ಹುಟ್ಟಿನಿಂದಲೇ ನಾಯಕರು, ನ್ಯಾಚುರಲ್ ಬಾರ್ನ್ ಲೀಡರ್ಸ್. ಇವರಲ್ಲಿ ಅದೊಮ್ಮೆ ಉತ್ಸಾಹವಿರುತ್ತದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇವರು ಹಿಂಜರಿಯುವುದಿಲ್ಲ. ಮೊದಲಿಗನಾಗಿರಬೇಕು ಎಂಬ ಹಠ ಇವರಲ್ಲಿ ಹೆಚ್ಚಿರುತ್ತದೆ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಹೇಳುತ್ತಾರೆ. ಇವರಲ್ಲಿ ಕಪಟತನ ಇರುವುದಿಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಇವರು ಇಷ್ಟಪಡುತ್ತಾರೆ. ಗಮನಿಸಬೇಕಾದ ಅಂಶ, ಇವರಲ್ಲಿ ತಾಳ್ಮೆ ಸ್ವಲ್ಪ ಕಡಿಮೆ. ಕ್ಷಣಿಕ ಕೋಪ ಇವರ ದೊಡ್ಡ ಶತ್ರು, ಆದರೆ ಆ ಕೋಪ ಎಷ್ಟು ಬೇಗ ಬರುತ್ತದೆಯೋ ಅಷ್ಟೇ ಬೇಗ ತಣ್ಣಗಾಗುತ್ತದೆ. ಶಿಕ್ಷಣದ ವಿಷಯಕ್ಕೆ ಬಂದರೆ ಮೇಷರಾಶಿಯವರು ತುಂಬ ಚುರುಕು. ಇವರು ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ, ಬದಲಾಗಿ ಪ್ರಾಯೋಗಿಕ ಜ್ಞಾನಕ್ಕೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಹೆಚ್ಚು ಒತ್ತು ನೀಡುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರು ಅದ್ಭುತ ಮಿಂಚಬಲ್ಲರು. ಆದರೆ ಒಂದು ವಿಷಯವನ್ನು ಅರ್ಧಕ್ಕೆ ಬಿಟ್ಟು ಇನ್ನೊಂದರ ಮೇಲೆ ಗಮನ ಹರಿಸುವ ಗುಣ ಇವರನ್ನು ಕಾಡಬಹುದು. ಹಠ ಹಿಡಿದು ಓದಿದರೆ ಇವರು ತಡೆಯಲಾಗದ ಶಕ್ತಿಯಾಗುತ್ತಾರೆ. ಮೇಷರಾಶಿಯವರು ಉದ್ಯೋಗ ಮತ್ತು ಸಂಪತ್, ಕೆರಿಯರ್ ಆ್ಯಂಡ್ ವೆಲ್ತ್. ಮಂಗಳನ ಪ್ರಭಾವದಿಂದ ಇವರು ಸೈನ್ಯ, ಪೊಲೀಸ್, ಸರ್ಜನ್ ಅಥವಾ ಯಾಂತ್ರಿಕ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸು ಕಾಣುತ್ತಾರೆ. ವ್ಯವಹಾರದಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಲು ಇವರು ಸಿದ್ಧರಿರುತ್ತಾರೆ. ಇದರಿಂದಾಗಿ ಇವರು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಬಲ್ಲರು. ಹಣ ಗಳಿಸುವಲ್ಲಿ ಇವರು ನಿಸ್ಸೀಮರು, ಆದರೆ ಖರ್ಚು ಮಾಡುವಾಗ ಇವರು ರಾಜನಂತೆ ಇರುತ್ತಾರೆ. ಐಷಾರಾಮಿ ಜೀವನದ ಬಗ್ಗೆ ಇವರಿಗೆ ಒಲವು ಹೆಚ್ಚು. ಇವರು ಉಳಿತಾಯದ ಕಡೆಗೆ ಸ್ವಲ್ಪ ಗಮನ ಹರಿಸಿದರೆ ವಯಸ್ಸಾದ ಮೇಲೆ ದೊಡ್ಡ ಆಸ್ತಿಯ ಒಡೆಯರಾಗುತ್ತಾರೆ. ಕುಟುಂಬಕ್ಕೆ ಮೇಷರಾಶಿಯವರು ಒಂದು ಭದ್ರಕೋಟೆ ಇದ್ದಂತೆ. ತನ್ನವರಿಗಾಗಿ ಏನು ಬೇಕಾದರೂ ಮಾಡಲು ಇವರು ಸಿದ್ಧ. ಪೋಷಕರ ಬಗ್ಗೆ ಅಪಾರ ಗೌರವ ಇರುತ್ತದೆ. ದಾಂಪತ್ಯ ಜೀವನದ ಬಗ್ಗೆ ಮೇಷರಾಶಿಯವರ ಬಗ್ಗೆ ಹೇಳುವುದಾದರೆ, ಸಂಗಾತಿಯ ಮೇಲೆ ಇವರಿಗೆ ಅತೀವ ಪ್ರೀತಿ ಮತ್ತು ಕಾಳಜಿ ಇರುತ್ತದೆ. ಆದರೆ ಕೆಲವೊಮ್ಮೆ ಇವರು ನಾನೇ ಸರಿ ಎಂಬ ಹಠ ಸಂಬಂಧದಲ್ಲಿ ಸಣ್ಣ ಪುಟ್ಟ ಬಿರುಕು ತರಬಹುದು. ಸಂಗಾತಿಯ ಮಾತಿಗೆ ಬೆಲೆ ನೀಡುವುದು ಇವರ ಸುಖಿ ಸಂಸಾರದ ಸೂತ್ರ. ಇವರು ನೈಸರ್ಗಿಕವಾಗಿ ಬಲಿಷ್ಠರು, ಆದರೂ ಕೆಲವು ವಿಷಯಗಳಲ್ಲಿ ಎಚ್ಚರ ಅಗತ್ಯ. ಹೆಚ್ಚಿನ ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ನಿದ್ರಾಹೀನತೆ ಕಾಡಬಹುದು. ಕೋಪದ ಕಾರಣದಿಂದ ರಕ್ತದೊತ್ತಡದ BP ಸಮಸ್ಯೆ ಬರಬಹುದು. ಮೇಷರಾಶಿಯವರ ಅದೃಷ್ಟದ ಸಂಖ್ಯೆ ಮತ್ತು ವಾರ ಹೇಗಿದೆ? ಅದೃಷ್ಟದ ಸಂಖ್ಯೆಗಳು: ಮೇಷರಾಶಿಯವರಿಗೆ 9 ಅತ್ಯಂತ ಶುಭ ಸಂಖ್ಯೆ. ಇದರ ಜೊತೆಗೆ 1 ಮತ್ತು 8 ಕೂಡ ಇವರಿಗೆ ಅದೃಷ್ಟವನ್ನು ತರುತ್ತದೆ. ಯಾವುದೇ ಪ್ರಮುಖ ಕೆಲಸಗಳನ್ನು ಮಾಡುವಾಗ ಅಥವಾ ನಿರ್ಧಾರ ತೆಗೆದುಕೊಳ್ಳುವಾಗ ಈ ಸಂಖ್ಯೆಗಳು ಇವರಿಗೆ ಪೂರಕವಾಗಿರುತ್ತವೆ. ಮೇಷರಾಶಿಯವರ ಅದೃಷ್ಟದ ಬಣ್ಣಗಳು: ಲಕ್ಕಿ ಕಲರ್ಸ್ ಕೆಂಪು, ರೆಡ್. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮಾರ್ಸ್. ಮಂಗಳನ ನೆಚ್ಚಿನ ಬಣ್ಣ ಕೆಂಪು. ಇದು ಶಕ್ತಿ, ಧೈರ್ಯ ಮತ್ತು ಉತ್ಸಾಹದ ಸಂಕೇತ. ಯಾವುದೇ ಶುಭ ಕಾರ್ಯಗಳಿಗೆ ಅಥವಾ ಮುಖ್ಯ ಕೆಲಸಗಳಿಗೆ ಹೋಗುವಾಗ ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ಇವರಿಗೆ ಹೆಚ್ಚು ಆತ್ಮವಿಶ್ವಾಸ ನೀಡುತ್ತದೆ. ಬಿಳಿ ಮತ್ತು ಹಳದಿ, ವೈಟ್ ಮತ್ತು ಯೆಲ್ಲೋ ಇವು ಕೂಡ ಮೇಷರಾಶಿಯವರಿಗೆ ಪೂರಕವಾದ ಬಣ್ಣಗಳು. ಇವು ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತವೆ. ಸೂಚನೆ: ಮೇಷರಾಶಿಯವರು ಸಾಧ್ಯವಾದಷ್ಟು ಕಪ್ಪು ಬಣ್ಣವನ್ನು, ಬ್ಲ್ಯಾಕ್, ಅವಾಯ್ಡ್ ಮಾಡುವುದು ಒಳ್ಳೆಯದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ, ಏಕೆಂದರೆ ಇದು ಮಂಗಳನ ಶಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಬಹುದು. ಅದೃಷ್ಟದ ವಾರ: ಮಂಗಳ ಗ್ರಹವು ಈ ರಾಶಿ ಅಧಿಪತಿಯಾಗಿರುವುದರಿಂದ ಮಂಗಳ ವಾರ ಟ್ಯೂಸ್ಡೇ ಇವರಿಗೆ ಅತ್ಯಂತ ಮಂಗಳಕರವಾದ ದಿನ. ವಾರದ ಇತರ ದಿನಗಳಲ್ಲಿ ಸೋಮವಾರ ಮತ್ತು ಭಾನುವಾರ ಕೂಡ ಇವರಿಗೆ ಶುಭ ಫಲಗಳನ್ನು ನೀಡುತ್ತವೆ. ಯಶಸ್ಸಿನ ರಹಸ್ಯ ಮತ್ತು ಪರಿಹಾರಗಳು, ಸಕ್ಸಸ್ ಟಿಪ್ಸ್. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಈ 3 ಸೂತ್ರಗಳನ್ನು ಪಾಲಿಸಿ. ತಾಳ್ಮೆ ಬೆಳೆಸಿಕೊಳ್ಳಿ. ದಿನಕ್ಕೆ 15 ನಿಮಿಷಗಳ ಧ್ಯಾನ, ಮೆಡಿಟೇಷನ್ ಜೀವನವನ್ನೇ ಬದಲಿಸಬಹುದು. ತಾಳ್ಮೆಯಿಂದ ಎಲ್ಲವೂ ಸಾಧ್ಯ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 10 ಸೆಕೆಂಡ್ ಯೋಚಿಸಿ. ಯೋಜನೆ, ಪ್ಲಾನಿಂಗ್. ಕೆಲಸ ಪ್ರಾರಂಭಿಸುವ ಮೊದಲು ಸರಿಯಾದ ಪ್ಲಾನ್ ಮಾಡಿಕೊಳ್ಳಿ. ಅಹಂಕಾರ ಬಿಡಿ.
ಇತರರ ಸಲಹೆಗಳಿಗೂ ಗೌರವ ನೀಡಿ. ಇದಾಗಿತ್ತು ಮೇಷರಾಶಿಯವರ ಸಂಪೂರ್ಣ ರಾಶಿ ಭವಿಷ್ಯ. ಮುಖ್ಯವಾಗಿ ಗಮನಿಸಿ, ಇದು ಕೇವಲ ರಾಶಿಯ ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲಿನ ಮಾಹಿತಿಯಾಗಿದೆ, ಪ್ರತ್ಯೇಕ ವ್ಯಕ್ತಿಯ ಜಾತಕ ಭವಿಷ್ಯವಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಇಶಾನ್ ಬಂಗಾರ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.